ಪ್ರಿಯ ಆಸರಟಿ ವೀಕ್ಷಕರೇ, ಶುಭೋದಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಕರ್ತನು ಹೊಸ ದಿನವನ್ನು, ಹೊಸ ಮುಂಜಾನೆ ನಮಗೆ ಕೊಟ್ಟಿದ್ದಾನೆ. ಆತನ ಈ ಒಂದು ಮುಂಜಾನೆ ಸಮಯದಲ್ಲಿ ಆತನ ಪಾದ ಸಮ್ಮುಖಕ್ಕೆ ಬಂದು ದೇವರ ವಾಕ್ಯ ಧ್ಯಾನಿಸುವಂಥ ಕೃಪೆ ಕೊಟ್ಟಿದ್ದಾನೆ. ಅದಕ್ಕೆ ಕರ್ತನಿಗೆ ವಂದನೆ ಹೇಳ್ತಾನೆ. ಬನ್ನಿರಿ, ಪ್ರಾರ್ಥನೆಯೊಂದಿಗೆ ಇವತ್ತಿನ ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಶುಭೋದಯ ವೀಕ್ಷಕರಿಗಾಗಿ ಪ್ರಾರ್ಥಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕರು ಭಾಗವಹಿಸ್ತಿದ್ದಾರೆ, ಅನೇಕರು ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಅವರ ಕಣ್ಣೀರನ್ನು ಒರೆಸು ಸ್ವಾಮಿ. ಅವರಿಗೆ ಬಿಡುಗಡೆ ಕೊಡು, ಅವರಲ್ಲಿ ಸಂತೋಷ ಸಮಾಧಾನ ಕೊಡು ಸ್ವಾಮಿ. ಅವರ ನಿರೀಕ್ಷೆಯನ್ನು ಉಂಟು ಮಾಡಬೇಕಾಗಿ ಕೇಳ್ಕೊಳ್ತಾನೆ. ವಾಕ್ಯದ ಮೂಲಕ ಬೇಕಾದ ಬಿಡುಗಡೆ ಕೊಡು, ವಾಕ್ಯದ ಮೂಲಕ ಅವರು ಸಂತೈಸಬೇಕಾಗಿ ಕೇಳ್ಕೊಳ್ತಾನೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡ ಹೊಂದಿದಂತ ದೇವರೇ, ಆಮೆನ್. ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಕೀರ್ತನೆ 15, ಅದರಲ್ಲಿ 5 ವಾಕ್ಯಗಳು ಉಂಟು. ಬಲವಾದ ವಾಕ್ಯಗಳು, ಬಿಡುಗಡೆ ತರುವಂಥ ವಾಕ್ಯಗಳಾಗಿವೆ. ಅದನ್ನು ನಿಮಗೋಸ್ಕರ ಓದ್ತೇನೆ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಡುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನು ಆಡುವವನು ಆಗಿರಬೇಕು. ಅವನು ಚಾಡಿಯನ್ನು ಎಳೆದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. 5 ವಾಕ್ಯಗಳು ಬಲವುಳ್ಳ, ಶಕ್ತಿಯುಳ್ಳ ಒಂದು ವಾಕ್ಯಗಳಾಗಿವೆ, ತಟ್ಟಿ ಎಬ್ಬಿಸುವಂಥ ವಾಕ್ಯಗಳಾಗಿವೆ. ಅದನ್ನು ಓದಿಕೊಳ್ಳೋಣ ಒಂದೊಂದಾಗಿ. 15 ಕೀರ್ತನೆ 1ನೇ ವಚನ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಿದುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ದೇವರ ಗುಡಾರದಲ್ಲಿ ಇರುವುದಕ್ಕೆ ಅಥವಾ ವಾಸ ಮಾಡುವುದಕ್ಕೆ ಯೋಗ್ಯನು ಯಾವನು? ದೇವರ ಗುಡಾರ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವ ದರ್ಶನ ಗುಡಾರ ಎಂಬುದಾಗಿತ್ತು. ಅಲ್ಲಿ ಹೋಗಬೇಕಾದರೆ ಒಬ್ಬ ವ್ಯಕ್ತಿ ತನ್ನನ್ನು ಸಿದ್ಧಪಡಿಸಿಕೊಂಡು ಹೋಗಬೇಕಾಗಿತ್ತು. ಇವನ್ ಮಹಾಯಾಜಕನು ವರ್ಷಕ್ಕೊಮ್ಮೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾ ಇದ್ದ. ತನ್ನ ಪಾಪಗಳಿಗಾಗಿ ಮತ್ತು ಜನರ ಪಾಪಗಳಿಗಾಗಿ ಬಲಿದಾನವನ್ನು ಕೊಟ್ಟು ಆ ಒಂದು ಕುರಿಯ ರಕ್ತವನ್ನು ತೆಗೆದುಕೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾ ಇದ್ದ. ಒಂದು ವೇಳೆ ಪಾಪ ಮಾಡಿದವನಾಗಿದ್ದರೆ ದೇವರ ಸಮ್ಮುಖದಲ್ಲಿ ಸತ್ತು ಹೋಗ್ತಾ ಇತ್ತು. ಒಂದು ಸಿದ್ಧತೆಯೊಂದಿಗೆ ದೇವ ದರ್ಶನ ಗುಡಾರಕ್ಕೆ ಆತನು ಹೋಗಬೇಕಾಗಿತ್ತು. ಇವತ್ತು ದೇವರ ಗುಡಾರ ಯಾವುದು? ನಮ್ಮ ಶರೀರವಾಗಿದೆ. 1 ಕೊರಿಂಥ 3:16-17, 1 ಕೊರಿಂಥ 6:19-20, 2 ಕೊರಿಂಥ 6:17 ಹೇಳುತ್ತದೆ, ನಮ್ಮ ಶರೀರವು ಪರಿಶುದ್ಧಾತ್ಮನ ಮಂದಿರ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಓದ್ತೇವೆ ಪ್ರಿಯರೇ. ಹಾಗಾದರೆ ಇದು ದೇವರ ಗುಡಾರ, ನಮ್ಮ ಆತ್ಮಕ್ಕೆ ಗುಡಾರ ಆಗಿದೆ. ನಮ್ಮ ಆತ್ಮಕ್ಕೆ ಒಂದು ಮನೆ ಆಗಿದೆ. ಎರಡನೇದಾಗಿ ದೇವರ ಆತ್ಮನಿಗೂ ಗುಡಾರವಾಗಿದೆ. ದೇವರು ವಾಸ ಮಾಡುವಂಥ ಸ್ಥಳ ಕೂಡ ಇದಾಗಿದೆ. ಇದಕ್ಕಾಗಿ ಈ ಒಂದು ಗುಡಾರವನ್ನು ಪವಿತ್ರವಾಗಿಡಬೇಕು. ತಂಬಾಕು ಸೇವನೆ ಮಾಡುವುದರ ಮೂಲಕ, ಸರಾಯಿ ಸೇವನೆ, ನಶಾ ಪುಡಿ ಅಥವಾ ಪಾನ್ ಪರಾಗ್ ಇಂಥ ಸಂಗತಿಗಳ ಮೂಲಕ ಈ ಆಲಯವನ್ನು ನಾವು ಕೆಡಿಸುತ್ತೇವೆ. ಇದು ನಿಜವಾದ ಆಲಯ. ಅಪೊಸ್ತಲಕೃತ್ಯ 17:24 ಹೇಳ್ತದೆ, ಮನುಷ್ಯನು ಕಟ್ಟಿದ ಗುಡಿಗಳಲ್ಲಿ ದೇವರು ವಾಸ ಮಾಡುವುದಿಲ್ಲ. ಎಲ್ಲಿ ವಾಸ ಮಾಡ್ತಾನೆ? ನಮ್ಮ ಶರೀರದಲ್ಲಿ. ನಾವು ಅಲ್ಲಿ ಆ ಮನುಷ್ಯನು ಕಟ್ಟಿದ ಗುಡಿಗಳಲ್ಲಿ ಚಪ್ಪಲಿ ಹಾಕದೆ ಒಳಗಡೆ ಹೋಗ್ತೇವೆ. ನಮ್ಮ ಭಾವನೆ ಅಲ್ಲಿ ದೇವರಿದ್ದಾನೆ, ಅಲ್ಲಿ ದೇವರಲ್ಲೇ ಇರುವುದು. ವಾಕ್ಯತೆ ಹೇಳುವ ಪ್ರಕಾರ ದೇವರಿರುವುದು ನಮ್ಮ ಶರೀರದಲ್ಲಿ, ವಾಸ ಮಾಡಲಿಕ್ಕೆ ಇಷ್ಟಪಡೋದು. ನಿಜವಾದ ದೇವರ ಮನೆ ನಮ್ಮ ಶರೀರವಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳಲ್ಲ. ಹೆಚ್ಚು ಚಪ್ಪಲಿ ಹಾಕದಿರುವುದು ಎಲ್ಲಿ? ಶರೀರದಲ್ಲಿ. ಚಪ್ಪಲಿ ಅಂದ್ರೇನು? ಪಾಪ, ಅಶುದ್ಧ ಶಕ್ತಿಗಳು, ಸರಾಯಿ, ವ್ಯಭಿಚಾರ, ಮೋಸ, ವಂಚನೆ, ಕೊಲೆ, ದರೋಡೆ, ಕಳ್ಳತನ, ಭ್ರಷ್ಟಾಚಾರ, ತಂಬಾಕು, ಗುಡ್ಕ, ನಶ ಇವೆಲ್ಲವೂ ಚಪ್ಪಲಿ ಆಗಿದೆ. ಇದನ್ನು ಮೊದಲು ನಮ್ಮ ಶರೀರದಿಂದ ನಾವು ತೆಗೆದು ಹಾಕೋದಕ್ಕೆ ನಾವು ತೀರ್ಮಾನ ತಗೋಬೇಕು ಪ್ರಿಯರೇ. ಮತ್ತೆ ಮುಂದಕ್ಕೆ ಕೀರ್ತನೆ 15:1, ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ದೇವರ ಪರಿಶುದ್ಧವಾದಂಥ ಪರ್ವತ. ಮೊದಲನೇ ಆದಿಕಾಂಡ 22ನೇ ಅಧ್ಯಾಯ ನಾವು 1-19 ವಾಕ್ಯದವರೆಗೆ ಓದುವುದಾದರೆ, ಮೋರ್ಯ ದೇಶದಲ್ಲಿರುವ ಒಂದು ಬೆಟ್ಟದಲ್ಲಿ ಇಸ್ಸಾಕನಿಗೆ ಬಲಿಯಾಗಿ ದೇವರು ಕೊಡುವುದಕ್ಕಾಗಿ ಹೇಳಿದ. ಅದೇ ಪರ್ವತದಲ್ಲಿ ಸೊಲೊಮೋನನು ಆಲಯವನ್ನು ಕಟ್ಟಿದ. ಅದೇ ಪರ್ವತದಲ್ಲಿ ಕೆಲವು 1000 ವರ್ಷಗಳ ನಂತರ
ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣವನ್ನು ಬಿಟ್ಟ. ಆ ಪರ್ವತದಲ್ಲಿ ವಾಸ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಗೆ ಯೋಗ್ಯತೆ ಇರಬೇಕಾಗಿತ್ತು. ಆ ಪರ್ವತ ಹತ್ತಲಿಕ್ಕೆ ಒಬ್ಬ ವ್ಯಕ್ತಿಗೆ ಏನು ಬೇಕಾಗಿತ್ತು? ಒಂದು ಯೋಗ್ಯತೆ ಬೇಕಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ಅವನೇನಾಗಿರಬೇಕು ಯೋಗ್ಯತೆ? ಮುಂದಿನ ವಾಕ್ಯಗಳಲ್ಲುಂಟು. ಕೀರ್ತನೆ 15 ವಾಕ್ಯದಿಂದ, ಮೊದಲಾಗಿ ಅವನು ಸಜ್ಜನನಾಗಿರಬೇಕು. ಯಾರು ಸಜ್ಜನನು? ನಾವು ಮತ್ತಾಯನ ಸುವಾರ್ತೆ 1 ವಾಕ್ಯದಲ್ಲಿ ಒಬ್ಬ ಸಜ್ಜನನ ಕುರಿತಾಗಿ ನಾವು ಓದಲಿಕ್ಕೆ ನಮಗೆ ಸಿಗ್ತದೆ. ಅವನ ಹೆಸರು ಯೋಸೇಪ ಎಂಬುದಾಗಿ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಪನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದುದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಪನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದನು. ಅವನಿದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಪನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆ ಒಬ್ಬ ಮಗನನ್ನು ಹಿಡಿಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಇದು ಹೇಗೆ ಸಜ್ಜನನಾಗಿದೆ ಯೋಸೇಪನು? ತನ್ನ ಹೆಂಡತಿಯಾಗತಕ್ಕವಳು ಬಸುರಿಯಾಗಿದ್ದಾಳೆ ಮದುವೆಗಿಂತ ಮುಂಚೆ ತಿಳಿದಾಗ ಅವಳ ಹೆಸರನ್ನು ಕೆಡಿಸ್ಲಿಕ್ಕೆ ಹೋಗಲಿಲ್ಲ, ಡಂಗುರ ಸಾರಲಿಲ್ಲ, ಯಾರು ಹೇಳ್ತಾ ತಿರುಗಾಡಲಿಲ್ಲ. ಅವಳ ಮಾನ ಉಳಿಸುವುದು ಅವಳಿಗೆ ಮುಖ್ಯವಾಗಿ. ಆದರೆ ಗುಪ್ತವಾಗಿ ಬಿಡುವಂಥ ಒಂದು ತೀರ್ಮಾನ ತಗೊಂಡ. ಒಬ್ಬ ಸಜ್ಜನ ವ್ಯಕ್ತಿ ಹೇಗಿರ್ತಾನೆ? ಇನ್ನೊಬ್ಬರ ತಪ್ಪನ್ನು ಆತನು ಮುಚ್ಚುತ್ತಾನೆ, ಇನ್ನೊಬ್ಬರಿಗೆ ಆತ ಹೇಳಿ ತಿರುಗಾಡುವುದಿಲ್ಲ, ನಡೆದ ತಪ್ಪಿನ ಕುರಿತಾಗಿ ಎಲ್ಲ ಕಡೆ ಡಂಗುರ ಸಾರುವುದಿಲ್ಲ. ಕಾರಣ ಆ ವ್ಯಕ್ತಿಯು ಸಜ್ಜನಾಗಿರುತ್ತಾನೆ. ಪ್ರಿಯರೇ, ಇವತ್ತು ನಿನ್ನ ಸ್ನೇಹಿತನ ಕುರಿತು, ನಿನ್ನ ಹೆಂಡತಿಯ ಕುರಿತು, ಗಂಡನ ಕುರಿತು, ನಿನ್ನ ಮಕ್ಕಳ ಕುರಿತು, ನಿನ್ನ ತಂದೆಯ ಕುರಿತಾಗಿ ಎಲ್ಲ ಕಡೆ ಹೇಳಿ ತಿರುಗಾಡ್ತಾ ಇರುವಂಥ ಸ್ವಭಾವ ನಿನಗಿದೆಯೋ? ಅವರು ನಿಜವಾಗಿ ತಪ್ಪು ಮಾಡಿರ್ಬೋದು. ಆ ತಪ್ಪನ್ನು ಎಲ್ಲ ಕಡೆ ಹೇಳಿ ತಿರುಗುವಂಥ ಅವಶ್ಯಕತೆ ಇಲ್ಲ. ವಾಕ್ಯದ ಪ್ರಕಾರ ನೀನು ಸಜ್ಜನರಾಗಿರಬೇಕು. ಮುಂದೆ ಅವನು ಸಜ್ಜನನು. ಎರಡನೇದಾಗಿ ನೀತಿವಂತನು. ನೀತಿವಂತನು ಯಾರು? ರೋಮ 5:9 ಹೇಳ್ತದೆ, ಯೇಸುವಿನ ರಕ್ತದಲ್ಲಿ ಯಾರೆಲ್ಲ ತೊಳೆಯಲ್ಪಡುತ್ತಾರೋ ಅವರು ನೀತಿವಂತರೆಂಬುದಾಗಿ ವಾಕ್ಯ ಹೇಳ್ತದೆ. ಯೇಸುವಿನ ರಕ್ತದ ಮೂಲಕ ನಾವು ನೀತಿವಂತರಾಗುತ್ತೇವೆ. ಪಾಪವನ್ನು ಮಾಡದವರು ಎಂದಿಗೂ ಯೇಸು ಕ್ರಿಸ್ತನ ಹಾಗೆ ಪರಿಶುದ್ಧರಾಗಿ ನಾವು ಮಾರ್ಪಡುತ್ತೇವೆ. ಮೂರನೇದಾಗಿ ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನಾಗಿರಬೇಕು. ಆ ವ್ಯಕ್ತಿ ಹೇಗಿರಬೇಕಂತೆ? ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನಾಗಿರಬೇಕು. 4:25 ಹೇಳ್ತದೆ, ಇನ್ನು ಮುಂದೆ ಸುಳ್ಳಾಡುವುದನ್ನು ಬಿಟ್ಟು ಬಿಡಬೇಕು. ಹೌದು, ಕ್ರಿಸ್ತನಲ್ಲಿ ಬಂದ ನಂತರ ಸುಳ್ಳಾಡುವಂಥ ವ್ಯಕ್ತಿತ್ವವನ್ನು ಬಿಟ್ಟು ಬಿಡಬೇಕು. ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಸತ್ಯ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳಾಗಿರಬೇಕು. ಅನೇಕ ಸಲ ಒಂದು ವಿಷಯ ಆಗಿರ್ತದೆ, 10 ಸೇರಿಸಿ ಇನ್ನೊಂದು ಕಡೆ ಹೇಳಿಬಿಡ್ತೇವೆ. ನಮ್ಮ ಬಾಯಿಂದ ಯಾವಾಗಲೂ ಸತ್ಯವೇ ಹೊರಟು ಬರಬೇಕು. ಯೋಹನ 8:44 ಒಂದು ದಿವಸ ಶಾಸ್ತ್ರಿ ಪರಿಸರ ಯೇಸುಸ್ವಾಮಿ ನೋಡಿ ಹೇಳ್ತಾ ಇದ್ದಾನೆ, ಯೋರ್ದ್ಯರು ನೋಡಿ ಹೇಳ್ತಾ ಇದ್ದಾನೆ, ನಿಮ್ಮ ತಂದೆಯು ಕೊಲೆಗಾರನು, ಅವನಲ್ಲಿ ಸತ್ಯ ಎಂಬುದಿಲ್ಲ, ಅವನು ಸುಳ್ಳುಗಾರನು ಕೂಡ ಆಗಿದ್ದಾನೆ ಎಂಬುದಾಗಿ ಆತನು ಹೇಳುವಂಥದ್ದು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು 4ನೇದಾಗಿ ಅವನು ಚಾಡಿಯನ್ನು ಹೆಡೆದವನು. ಅವನೇನಾಗಿರಬೇಕು? ಚಾಡಿ ಹೆಡೆದವನು. ಅನೇಕ ಸಮಯದಲ್ಲಿ ಇನ್ನೊಬ್ಬನು ತಪ್ಪು ಮಾಡಿದರೆ ಮೆಲ್ಲಗೆ ಅವನ ಯಜಮಾನ ಬಳಿಗೆ ಹೋಗೇ ಬಿಡ್ತೇವೆ ನಾವು. ಅದು ಚಾಡಿ. ಕಾರಣ ನಮಗೆ ಆ ವ್ಯಕ್ತಿಯ ಮೇಲೆ ಕೋಪ ಇದೆ, ದ್ವೇಷ ಇದೆ. ಒಬ್ಬ ವ್ಯಕ್ತಿಯ ಮೇಲೆ ಪ್ರೀತಿ ಇದ್ದರೆ ಅವನು ತಪ್ಪು ಮಾಡಿದರೆ ಅದನ್ನು ಯಾರಿಗೂ ಹೇಳುವುದಿಲ್ಲ. ಯಾವಾಗ ಹೇಳ್ತೇವೆ ಗೊತ್ತುಂಟ? ಯಾವುದೋ ಒಂದು ದಿವಸ ಆ ವ್ಯಕ್ತಿಯೊಟ್ಟಿಗೆ ಮನಸ್ತಾಪ ಇರ್ತದೆ, ಆವಾಗ ಹೋಗಿ ನಾವು ಬೇರೆಯವರಿಗೆ, ಅವರ ಬಾಸಿಗೂ ಇನ್ಯಾರಿಗೂ ಹೇಳಿಬಿಡ್ತೇವೆ. ಚಾಡಿ ಹೇಳುವಂಥ ಗುಣ, ಆ ಸ್ವಭಾವ ನಮ್ಮಲ್ಲಿ ಬರಲೇ ಕೂಡದು. 5ನೇದಾಗಿ ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು. ದೇವರ ಗುಡಾರದಲ್ಲಿ ಇಳುಕೊಳ್ಳುವುದಕ್ಕೆ ಯೋಗ್ಯನು ಮತ್ತು ಆತನ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕವನು ಆಗಿರುವ ಗುಣಲಕ್ಷಣಗಳಲ್ಲಿ ಹೇಳ್ತಾ ಇದೆ. ಮತ್ತೊಬ್ಬರಿಗೆ 5ನೇದಾಗಿ ಅನ್ಯಾಯ ಮಾಡದವನು. ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಹೋಗಬಾರದು. ಯಾವುದೇ ಕಾರಣಕ್ಕೂ ನಾವು ಅನ್ಯಾಯ ಮಾಡಬಾರದು. ಇನ್ನೊಬ್ಬರಿಗೆ ನ್ಯಾಯಕ್ಕೆ ವಿರುದ್ಧವಾಗಿ ನಾವು ನಡ್ಕೋಬಾರದು. ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ಓದ್ತೇವೆ. 6ನೇದಾಗಿ ಯಾರನ್ನು ನಿಂದಿಸದವನಾಗಿರಬೇಕು. ಅನೇಕ ಸಲ ನಾವು ಏನು ಮಾಡ್ತೇವೆ? ನಿಂದಿಸ್ತೇವೆ. ಅವನು ಸರಿಯಿಲ್ಲ, ಇವನು ಸರಿಯಿಲ್ಲ, ಅವಳು ಸರಿಯಿಲ್ಲ, ಆ ಪಾಸ್ಟ್ ಸರಿಯಿಲ್ಲ, ಆ ಎಲ್ಡರ್ ಸರಿಯಿಲ್ಲ, ಆ ನಾಯಕ ಸರಿಯಿಲ್ಲ, ಆ ವಿಶ್ವಾಸ ಸರಿಯಿಲ್ಲ, ಅವನು ಸರಿಯಿಲ್ಲ, ಇವನು ಸರಿಯಿಲ್ಲ. ನಿಂದಿಸುವುದು. ಅವನು ಹಣಕ್ಕಾಗಿ ಕೆಲಸ ಮಾಡ್ತಾನೆ, ಅವಳು ಹಣಕ್ಕಾಗಿ ಕೆಲಸ ಮಾಡ್ತಾಳೆ, ಅವನು ಹಣಕ್ಕಾಗಿ ಸೇವೆ ಮಾಡ್ತಾನೆ, ಅವರಿಗೆ ಹಣದಾಸೆ ಬಂದು ಬಿಡುತ್ತು,
ಅವನು ಗಾಡಿ ತಗೊಂಡ, ಅವನು ಬಂಗ್ಲೆ ಕಟ್ಟಿದ, ಅವನು ಅದು ತಗೊಂಡ, ಇದು ತಗೊಂಡ, ನಿಂದಿಸುವಂಥದ್ದೇ ಗುಣ ನನಗೆ. ನಿಂದೆ ನಿಂದಿಸವನಾಗಿರಬೇಕು. ಮತ್ತು 7ನೇದಾಗಿ ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು. ಭ್ರಷ್ಟರನ್ನು ದೂರ ಮಾಡಬೇಕು. ರೋಮಾಪುರದ ಪತ್ರಿಕೆ, ಭ್ರಷ್ಟರು ಎಂದರೆ ಯಾರು? ದೇವರ ಪ್ರೀತಿಯಿಂದ ದೂರ ಹೋದವರು, ದೇವರ ವಾಕ್ಯದಿಂದ ತಪ್ಪು ಹೋದವರು, ಇವರೇ ಭ್ರಷ್ಟರು. ರೋಮಾಪುರದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ನಿಮಗೋಸ್ಕರವಾಗಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. 16ನೇ ಅಧ್ಯಾಯದ 17ರಿಂದ 20. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನ್ಯಾಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿಸಿಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ. ಭ್ರಷ್ಟರನ್ನು ನಾವು ಜರಿದು ಬಿಡಬೇಕು. ಭ್ರಷ್ಟರೊಂದಿಗೆ ನಾವು ಯಾವತ್ತೂ ಸೇರಬಾರದು ಪ್ರಿಯರೇ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು. ದೇವರಲ್ಲಿ ಯಾರೆಲ್ಲ ಭಯಭಕ್ತಿಯುಳ್ಳವರಾಗಿದ್ದಾರೋ ಅವರನ್ನು ನಾವು ಸನ್ಮಾನ ಮಾಡಬೇಕು, ಹಾನರ್ ಮಾಡಬೇಕು. ಯಾವತ್ತೂ ನಾವು ಅಲಕ್ಷ್ಯ ಮಾಡುವಂಥದ್ದಲ್ಲ. ಸನ್ಮಾನಿಸುವಂಥ ಗುಣ ನಾವು ನೋಡ್ತೇವೆ. 2 ಅರಸು 4ನೇ ಅಧ್ಯಾಯ 9ನೇ ವಾಕ್ಯದಿಂದ ಓದುವುದಾದರೆ, ಶೂನ್ಯಮೇಳು ಆಚೆ ಕಡೆಯಿಂದ ನಡೆದು ಹೋಗುವಂಥ ಪ್ರತಿದಿನ ಒಬ್ಬ ದೇವಸೇವಕನಾದ ಪ್ರವಾದಿಯಾದ ಎಲಿಷನ ನೋಡ್ತಾಳೆ. ತನ್ನ ಗಂಡನಿಗೆ ಹೇಳ್ತಾಳೆ, ಇವನು ದೇವರ ಮನುಷ್ಯನಾಗಿದ್ದಾನೆ, ಅವನು ಪವಿತ್ರನಾಗಿದ್ದಾನೆ, ಇವನಿಗಾಗಿ ಏನೋ ಒಂದು ಮಾಡಬೇಕು. ಮಾಡಿಗೆಲ್ಲೊಂದು ರೂಮನ್ನು ಕಟ್ಟಿ, ಕೋಣೆ ಕಟ್ಟಿ, ಅದಕ್ಕೆ ಬೇವದ ವ್ಯವಸ್ಥೆಯನ್ನು ಮಾಡಿದ್ರೆ ಅವನು ಇರುವುದಕ್ಕೋಸ್ಕರ. ನಾವು ದೇವರಲ್ಲಿ ಭಯಭಕ್ತಿ ಅವರಿಗೆ ಸನ್ಮಾನಿಸುವವರು ನಾವು ಆಗಿರುವಾಗ ಕರ್ತನ ಪ್ರಿಯರೇ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಮಾತ್ರವಲ್ಲ, ನಷ್ಟವಾದರೂ ಪ್ರಮಾಣ ತಪ್ಪದವನಾಗಿರಬೇಕು. ಅನೇಕ ಸಲ ನಾವು ಏನು ಮಾಡ್ತೇವೆ? ಇನ್ನೊಬ್ಬರಿಗೆ ಮಾತು ಕೊಡ್ತೇವೆ, ಮಾತುಗಳನ್ನು ಮೀರಿ ಹೋಗ್ತೇವೆ. ಅವರು ನಮಗೆ ಫೋನ್ ಮಾಡುವಾಗ ಫೋನ್ ಕಟ್ ಮಾಡ್ತೇವೆ, ಅಥವಾ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೇವೆ. ಮಾತಿಗೆ ತಪ್ಪುತ್ತೇವೆ. ನಾವು ಕೊಟ್ಟ ಮಾತಿಗೆ ನಿಜವಾದ ದೇವರ ಮಕ್ಕಳಾಗಿದ್ದರೆ ನಾವು ತಪ್ಪಲ್ಲೇ ಕೂಡದು. ನಾವು ಈ ನ್ಯಾಯಸ್ಥಾಪಕರು 11:35ನೇ ವಾಕ್ಯ ಓದಿದರೆ, ಅಲ್ಲಿ ಒಬ್ಬ ರಾಜ್ಯನು ದೇವರು ಕೊಟ್ಟ ಮಾತಿನ ಪ್ರಕಾರ ತನ್ನ ಮಗಳನ್ನು ಅಲ್ಲಿ ಬಲಿ ಕೊಡುವಂಥದ್ದನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಯಾವುದೇ ಕಾರಣಕ್ಕೂ ನಾವು ಕೊಟ್ಟಂಥ ಮಾತಿಗೆ ನಾನು ತಪ್ಪುವವರಾಗಿರಬಾರದು. ಕೀರ್ತನೆ 15:5, ಅವನು ಸಾಲಕ್ಕೆ ಬಡ್ಡಿ ಕೇಳದವನು ನಿರಾಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದೆ ದವನಾಗಿರಬೇಕು. ಸಾಲಕ್ಕೆ ಅವನು ಏನು ಕೊಡಬಾರ್ದ್ರೆ ಬಡ್ಡಿ ಕೊಡಬಾರದಂತ. ಯಾರಿಗಾದ್ರೂ ಸಾಲನ್ನು ಕೊಟ್ಟರೆ ಅದಕ್ಕೆ ಬಡ್ಡಿ ಯಾವತ್ತೂ ತಗೋಬೇಡಿ, ಇದು ಒಳ್ಳೆಯದಲ್ಲ. ಕೀರ್ತನೆ ವಿಮೋಚನ ಕಾಂಡ 22-25 ನೋಡುತ್ತೇವೆ. ನಾವು ಯಾವತ್ತೂ ಸಾಲಕ್ಕೆ ಬಡ್ಡಿಯನ್ನು ತೆಗೆದುಕೊಳ್ಳ, ಅದು ನಮ್ಮ ಜೀವಿತದಲ್ಲಿ ಅದು ಆಶೀರ್ವಾದಕ್ಕೆ ಕಾರಣವಾಗುವುದಿಲ್ಲ. ಮತ್ತು ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ನಿರಪರಾಧಿಯ ಕೇಡಿಗೋಸ್ಕರ ಏನು ಮಾಡ್ತೇವೆ? ನಾವು ಅವ್ರನ್ನ ತೊಂದರೆ ಮಾಡುವುದಕ್ಕಾಗಿ ಅನೇಕ ಸಲ ಹಣ ಕಳ್ತೇವೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳಬಾರದು. ಮತ್ತು ಕೊನೆಯದಾಗಿ ವಾಕ್ಯ ಹೇಳ್ತದೆ, ಇಂಥವನು ಎಂದಿಗೂ ಕದಲುವುದಿಲ್ಲ. ಇಂಥವನು ಎಂದಿಗೂ ಕದಲುವುದಿಲ್ಲ. ಅದು ಸ್ಥಿರವಾಗಿ ನಿಲ್ತಾನೆ, ಅದನ್ನು ದೃಢವಾಗಿ ನಿಲ್ತಾನೆ. ಯಾವುದೇ ಕಾರಣಕ್ಕೊಂದು ಬೀಳಲ್ಲ, ಅಲುಗಾಡಲ್ಲ. ಅವನು ಆಶೀರ್ವದಿಸಲ್ಪಡ್ತಾನೆ ಪ್ರಿಯರೇ. ಎಂಥ ಸಂದರ್ಭ ಬರಲಿ, ಭೂಕಂಪ ಬರಲಿ, ಬರಗಾಲ ಬರಲಿ, ಎಲ್ಲರೂ ಕೆಲಸ ಇಲ್ಲದ ಸಂಗತಿಗಳು ಬರಲಿ, ಅಂಥ ವ್ಯಕ್ತಿ ಕದಲುವುದಿಲ್ಲ. ಯಾಕೆ ಗೊತ್ತುಂಟಾ? ದೇವರು ಅಂಥ ವ್ಯಕ್ತಿಯನ್ನು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ದೇವರು ನಿಲ್ಲಿಸುತ್ತಾನೆ ಆ ವ್ಯಕ್ತಿಯನ್ನು, ದೇವರು ಅನುಗ್ರಹಿಸುತ್ತಾನೆ ಆ ವ್ಯಕ್ತಿಯನ್ನು ಪ್ರಿಯರೇ. ಬನ್ನಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ದೇವರ ಕೈಗೆ ಒಪ್ಪಿಸಿಕೊಳ್ಳಿ. ದೇವರ ಗುಡಾರದಲ್ಲಿ ಇಳಿಯುವುದಕ್ಕೆ, ದೇವರ ಪರಿಶುದ್ಧ ಪರ್ವತದಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯತೆಯ ಕುರಿತಾಗಿ ನಾವು ಧ್ಯಾನ ಮಾಡುತ್ತೇವೆ. ನಮ್ಮ ಜೀವಿತ ದೇವರ ಕರೆಗೆ ಒಪ್ಪಿಸಿಕೊಡುವ. ಕೆಟ್ಟ ಸಂಗತಿ ನಮ್ಮ ಜೀವಿತದಲ್ಲಿ ಇರುವುದಾದರೆ, ನಮ್ಮ ಕೈಗಳಲ್ಲಿ ತಪ್ಪು ಇದ್ದರೆ, ನಮ್ಮ ಕಣ್ಣುಗಳಲ್ಲಿ ತಪ್ಪಿದ್ದರೆ, ಮನಸ್ಸಲ್ಲಿ ತಪ್ಪಿದ್ದರೆ, ಭಾವನೆಗಳಲ್ಲಿ ತಪ್ಪಿದ್ದರೆ, ನಡತೆಯಲ್ಲಿ ತಪ್ಪಿದ್ದರೆ, ದೇವರ ಬಳಿ ಕ್ಷಮಾಪಣೆ ಕೇಳಿಕೊಳ್ಳೋಣ. ಇನ್ನು ಮುಂದೆ ನಮ್ಮನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ನಮ್ಮನ್ನು ಬದಲಾಯಿಸೆಂಬುದಾಗಿ ಯೇಸುವಿನ ಬಳಿ ಕೇಳಿಕೊಳ್ಳಿ. ಆತ ನಿಮ್ಮನ್ನು ಬದಲಾಯಿಸುವನು. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಪ್ರಿಯ ವೀಕ್ಷಕ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸುತ್ತಾನೆ. ಅವ್ರನ್ನ ಆಶೀರ್ವಾದ ಮಾಡು, ಅವ್ರನ್ನ ಬಲಪಡಿಸು, ಸ್ಥಿರಪಡಿಸು.
ಅನುಗ್ರಹದೊಂದಿಗೆ ಅವ್ರು ನಡೆಸಬೇಕಾಗಿ ಕೇಳ್ಕೊಳ್ತಾನೆ. ಅವ್ರ ಜೀವಿತದ ಒಂದು ಬದಲಾವಣೆ ಉಂಟಾಗಲಿ, ಹೊಸ ವ್ಯಕ್ತಿಗಳನ್ನಾಗಿ ರೂಪಿಸು. ನೀನು ಸ್ವರ್ಗದ ಕುಂಬಾರನಾಗಿದ್ದಕ್ಕಾಗಿ ಸ್ತೋತ್ರ. ಇವತ್ತಿನ ದಿನದಲ್ಲಿ ಅನುಗ್ರಹ ಆಶೀರ್ವಾದದೊಂದಿಗೆ ಅವ್ರು ನಡೆಸಬೇಕಾಗಿ ಕೇಳ್ಕೊಳ್ತಾನೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದೆ ಅಂತ ದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ತಮ್ಮ ಮುಂದೆ ಬರುವವರೆಗೆ ತಪ್ಪದೆ ವೀಕ್ಷಿಸಿ. ಆಸರಿಟ್ಟೇವೆ. ಗುಡ್ ಡೇ. ಗಾಡ್ ಬ್ಲೆಸ್ ಯು. ಬ್ಲೆಸ್ ದ ಲಾರ್ಡ್.